ರಾಜಕಾರಣಿ ಮಗ ರಾಜಕಾರಣಿ ಆಗುವಂಥದ್ದು, ಸಿನಿಮಾ ನಟನ ಮಗ ಸಿನಿಮಾ ನಟನಾಗುವಂಥದ್ದು ನಾವು ನೋಡ್ಕೊಂಡು ಬಂದಿದ್ದೀವಿ. ಹೋರಾಟಗಾರರ ಮಕ್ಕಳು ಹೋರಾಟವನ್ನೇ ಮಾಡಿಕೊಂಡು ದುಡಿಯುವಂಥದ್ದು ಭಾಳ ವಿರಳ. ಜನರಿಂದಲೇ ಒತ್ತಾಯ ಬರಲಿಕ್ಕೆ ಶುರು ಆಯಿತು. ನಾನು ಪ್ರಯೋಗಗಳನ್ನು ಮಾಡಿ ಕೈ ಸುಟ್ಕೋಬೇಕಾಗಿ ಬಂತು. ಸುಲಭವಾಗಿ ನಿರಲಿಲ್ಲ. ಕಬ್ಬಿಣದ ಕಡಲೆ. ಇವತ್ತು ಯಾರೋ ಒಂದು ಸಂಘಟನೆಯಲ್ಲಿ ಕೆಳಮಟ್ಟದ ಕಾರ್ಯಕರ್ತರಾಗಿರ್ತಾನೆ, ನಾಳೆ ಆತನೇ ಒಂದು ಸಂಘಟನೆಯನ್ನು ಹುಟ್ಟಾಕೊಂಡು ರಾಜ್ಯಾಧ್ಯಕ್ಷ ಅಂತ ಬರ್ತಾನೆ. ಈಗ ನಮ್ಮ ತಂದೆಯವರ ಲೆಗಸಿ ಇರೋವಾಗ ನನಗೆ ಪದಾಧಿಕಾರದ ಅವಶ್ಯಕತೆ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಾ? ನಿಮ್ಮ ಒಂದು ಏಕೀಕರಣದ ಉದ್ದೇಶ ಸಫಲತೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಸಮಾನ ಆದ್ಯತೆ, ಸಮಾನ ಗೌರವ, ಸಮಾನ ಅವಕಾಶ ಮತ್ತು ಸಮಾನ ಪ್ರೀತಿ. ಈಗ ಯಾವುದೋ ಒಂದು ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಾರೆ, ನಿಮ್ಮ ಏಕೀಕರಣ ಸಮಿತಿಯಲ್ಲಿ ಆ ಒಂದು ಸ್ಥಾನಮಾನಗಳು ಅವ್ರಿಗೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ಜೊತೆ ಕರ್ಕೊಂಡು ಹೋಗ್ತಾರೆ? ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮುತ್ತಿಗೆ ಹಾಕುವಂಥದ್ದು, ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕುವಂಥದ್ದು, ಪ್ರಧಾನಮಂತ್ರಿಗಳು ಬಂದರೆ ಅಲ್ಲೂ ಮುತ್ತಿಗೆ ಹಾಕುವಂಥದ್ದು. ಸರ್, ನಿಮ್ಮ ತಂದೆಯವರಂತೂ ಹೋರಾಟದಲ್ಲಿ ಸಂಘಟನೆ ವಿಚಾರದಲ್ಲಿ ಅಜಾತ ಸತ್ತು ಎಲ್ಲೋ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಥೆಗಳು ಕೇಳಿದ್ವಿ ನಾವು. ಆ ಸಾಲಿನಲ್ಲಿ ಇರುವಂಥ ಒಬ್ಬ ವ್ಯಕ್ತಿಯ ಮಗನಾಗಿ ಹುಟ್ಟಿದ್ನಲ್ಲ.